ನಿಮ್ಮ ಅಣ್ಣ ನೀನು ತಿಕ್ಕ ಎಲ್ಲ ಮಾತಾಡಿದ್ರಿ ಅದ್ ನಿಜ ತಾನೆ? ಸೂಳೆ ಮಗನೇ ನಮ್ಮನ್ನ ಏನೋ ಒಂದ್ಲೋ ನನ್ನ ಹತ್ರ ರೆಕಾರ್ಡಿಂಗ್ ಐತೆ ನಾನು ಹಂಗೆ ನೀವು ನಮ್ಮನೆ ವಿಜಯ್ ಮಾತಾಡಿದ್ರಿ ಅಂತ ಹೇಳಿ ನಿಮ್ ಅಣ್ಣನ ತಿಕ್ಕ ಎಲ್ಲ ಮಾತಾಡಿದ್ರೆ ನಿನ್ ವಿಷಯಕ್ಕೆ ನಾನು ಕಾಂಪ್ರಮೈಸ್ ಆಗ್ತೀನಿ, ನಿಮ್ ಅಣ್ಣ ವಿಷಯಕ್ಕೆ ಮಾತ್ರ ನಾನು ಕಾಂಪ್ರಮೈಸ್ ಆಗಲ್ಲ ಆಯ್ತಾ? ಅವನು ನಿಮ್ಗೆ ಏನಾದ್ರು ಮಾಡ್ತಿದ್ರೆ ನನ್ಗೆ ಗೊತ್ತಿಲ್ಲ. ಅವ್ನು ಏನಾರು ಮಾಡ್ಕೊಳ್ಳಿ ಬಿಡಮ್ಮ, ನಾನ್ ನೋಡ್ಕೊಂತೀನಿ. ನಾನು ಹುಡ್ಗ ನಾವ್ ನೋಡ್ಕೊಂತೀವಿ ಬಿಡು. ವಿಡಿಯೋ ನೀವು ಯಾರು ಖಾಲಿ ಬೀಳ್ತೀನಿ ಅಂದ್ರೂ ಡಿಲೀಟ್ ಮಾಡಲ್ಲ ನಾನು. ಇಷ್ಟು ಜನ ಕೇಳಿದ್ರೆ ಒಂದೇನು ಗಣಕ್ಕೆ ಈ ಅಕಾರ್ಡಿಂಗ್ ಕೇಳಿಸ್ತಾ ಇದ್ದೀನಿ ತಗೊಳ್ಳಿ. ಕೇಳಿಸ್ತೈತಾ? ಓಕೆ ಓಕೆ. ನಾನ್ ರೀಲ್ಸೇ ನಾನು ಹಾಕಿದ್ದು 11 ಗಂಟೆಗೆ 12 ಗಂಟೆಗೆ ಅಪ್ಲೋಡ್ ಮಾಡಿದ್ದೀನಮ್ಮ. ನಿಮ್ಮ ಹತ್ರ ಮಾತಾಡಿದ್ದು ಆಲ್ರೆಡಿ ಅಪ್ಲೋಡ್ ಮಾಡ್ ಹೋಗಿದ್ದೆ. ಅಲ್ಲ ನಿನ್ಗೆ ನೆನೆ ಕಾಲ್ ಮಾಡಿ ಮಾತಾಡಕ್ತಾನೆ ನಾನು ಕೇಳ್ದೆ, ಇಷ್ಟೆಲ್ಲ ಆಗ್ತಿತ್ತ ನೆನೆ ನಾರ್ಮಲ್ ಆಗಿ ಮಾತಾಡಿದ್ರೆ? ಸ್ಮಿತಾ ನಿಂಗು ಒಂದೇ ಒಂದ್ ಮಾತು ಹೇಳ್ತೀನಿ. ಸ್ಟಾರ್ಟಿಂಗು ಯಾಕಮ್ಮ ನೀನು ಆತರ ಬೈದಿದ್ಯಾ ಅಂತ ನಾನು ಕೇಳಕ್ ಬಂದಿದ್ದೀನಿ. ಏನಂತ ಹೇಳ್ದೆ ಹೇಳು? ನನ್ನ ಹತ್ರ ರೆಕಾರ್ಡಿಂಗ್ ಐತೆ. ಸ್ಟಾರ್ಟಿಂಗ್ ಯಾಕೆ ಕರೆಕ್ಟಾಗಿ ಮಾತಾಡಕ್ ಏನಾಗಿತ್ತು ಅಂತ ನಾನು ಕೇಳ್ದೆ, ಕರೆಕ್ಟಾಗಿ ಮಾತಾಡಿ ಅಂತ. ನಿಮ್ ಅಣ್ಣ ನೀನು ತಿಕ್ಕ ಎಲ್ಲ ಮಾತಾಡಿದ್ರಿ ಅದ್ ನಿಜ ತಾನೆ? ನಾನು ರೆಕಾರ್ಡಿಂಗ್ ಜನಕ್ಕೆ ತೋರ್ಸಕ್ ಹೋಗಿಲ್ಲ. ಇವಾಗ ಒಂದ್ ಸಿಂಪಲ್ ಆಗಿ ನಾನು ಏನ್ ಮಾಡ್ತೀನಿ ಗೊತ್ತಾ, ಕಾಲ್ ಕಟ್ ಮಾಡ್ತೀನಿ, ನೀನ್ ರೆಕಾರ್ಡಿಂಗ್ ನ ಕೇಳು. ನಾನು ಸ್ಟಾರ್ಟಿಂಗ್ ಏನ ಬೈದಿದ್ರೆ ನಿನಗೆ ನಾನೇ ಲೈವ್ ಸ್ಟ್ರೀಮ್ ಅಲ್ಲಿ ಹೋಗಿ ಫಸ್ಟ್ ಸಾರಿ ಕೇಳ್ತೀನಿ ಆಯ್ತಾ? ಸಾರಿ ಸ್ಮಿತಾ, ನಾನು ಈ ತರ ಬೈದ್ಬಿಟ್ಟೆ ನಿನ್ನ ಅಂತ ಒಂದ್ ಒಳ್ಳೆ ಆಪ್ಷನ್ ಕೊಡ್ತೀನಿ. ನಾನೇ ನನ್ನ ಲೈವ್ ಸ್ಟ್ರೀಮ್ ಅಲ್ಲಿ ಇವಾಗ ಹೆಂಗೋ ಶೆಡ್ಯೂಲ್ ಇಟ್ಟಿದ್ದೀನಲ್ವಾ, ಆ ಶೆಡ್ಯೂಲ್ ಅಲ್ಲೇ ಫಸ್ಟ್ ಸಾರಿ ನಾನೇ ಕೇಳ್ತೀನಿ. ಸಾರಿ ಆತರ ಹುಡುಗಿಗೆಲ್ಲ ಮಾತಾಡಿ ತಪ್ಪಾಯ್ತು ಅಂತ ನಾನ್ ಬೈದಿದ್ರೆ. ನೋಡಿ, ಇಂತ ಇದಕ್ಕಿಂತ ಒಂದು ಆಪ್ಷನ್ ಯಾರು ಕೊಡ್ತಾರಮ್ಮ? ಡಮ್ ಹೇಳು 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 ಅದ್ ನನ್ಗೆ ಗೊತ್ತು, ನಾನು ಆತರ ಮಾತಾಡಿಲ್ಲ ಅಂತ. ನಾನೇ ರೆಕಾರ್ಡಿಂಗ್ ನನ್ನ ಹತ್ರ ಇದೆ, ಕಳಿಸ್ಲಾ ನಿನ್ಗೆ? ಇಲ್ಲ, ಕಾಲಲ್ಲಿ ಮಾತಾಡಿದ್ರೆ ಗೊತ್ತಿಲ್ದೇನೋ ಅಂದಿರ್ಬೋದೇನೋ ಅಂತ ನಾನ್ ಅನ್ಕೊಂಡ್ರೆ, ಬೇಕು ಅಂತಾನೆ ಮಾತಾಡಿರೋದು ಅಂತ ಗೊತ್ತಾಯ್ತು. ಆಮೇಲೆ ಬೇಕು ಅಂತ ಮಾತಾಡಿದಾರೆ ಅಂತ ಗೊತ್ತಾಗಿ ಇವ್ರ ಇವಾಗ ಅದೆಲ್ಲ ಹೋಯ್ತು, ಮತ್ತೆ ಇವಾಗ ಅದನ್ನ ಯಾಕೆ ಮಾತಾಡ್ತಾರೆ ಅವ್ರು ನೋಡಲ್ಲಿ. ಅಲ್ಲ ನನಗೆ ಇವಾಗ ಹೇಳೋದು, ಯಾಕತ್ರ ಮಾತಾಡಿದ್ರಿ ಅಂತ ಕೇಳಕ್ ಹೋದ್ನು ನಾನು ಕಾಲಲ್ಲಿ. ಯಾಕಮ್ಮ ಮಾತಾಡಕ್ ನಾನು ಏನಂತ ಗೊತ್ತಾ, ಇವ್ರಿಗೆ ಕಾಲ್ ಮಾಡಿದೆ ಮೊದ್ಲು. ಕಾಲ್ ಮಾಡಿದ್ದೆ, ಯಾಕಮ್ಮ ಈ ತರ ಮಾತಾಡಿದ್ಯಾ ಲೈವ್ ಸ್ಟ್ರೀಮ್ ಅಲ್ಲಿ ಅಂತ ಅಂದಿದ್ಕೆ ಇವ್ಳೇನಂದ್ ಗೊತ್ತಾ ಒಂದೇ ಸಲಕ್ಕೆ? ಸೂಳೆ ಮಗನೇ ನಮ್ಮನ್ನ ಏನೋ ಒಂದ್ಲೋ ನನ್ನ ಹತ್ರ ರೆಕಾರ್ಡಿಂಗ್ ಐತೆ ನಾನು ಹಂಗೆ. ನಾನ್ ನೋಡ್ದೆ ಬಿಡಿ ಬ್ರೋ, ಆರಾಮಾಗಿ ಚಿಲ್ಲಾಗಿ ಮಾತಾಡಿದ್ರಲ್ಲಿ ಕಾಲ್ ರೆಕಾರ್ಡಿಂಗ್ ಅಲ್ಲಿ. ಅದೇ ನೀವೇ ಅನ್ಸುತ್ತೆ. ರೆಕಾರ್ಡಿಂಗ್ ಐತೆ ತಾನೆ? ನಾನು ಇನ್ನೂ ಹೇಳ್ತಾ ಇದೀನಿ, ನಾನೇ ಸಾರಿ ಕೇಳ್ತೀನಿ. ಅಲ್ಲ, ನಾನೇ ರೆಕಾರ್ಡಿಂಗ್ ನನ್ನ ಹತ್ರ ಇದೆ, ಕಳಿಸ್ಲಾ ನಿನ್ಗೆ? ಇನ್ಸ್ಟಾಗ್ರಾಮ್ ಅಲ್ಲಿ ಒಂದೇ ನಿಮಿಷ ಇಲ್ಲ ಕಳಿಸ್ತು. ಈ ತರ ಎಲ್ಲ ಕೇಳ್ಬೇಕಾದ್ರೆ ಈ ಟಾಕ್ ಬಂದೇ ಇಲ್ಲ. ಒಂದ್ ನಿಮಿಷ ನೋಡ್ದೆ ಬಿಡಿ ಸ್ಟೋರಿ ನೋಡಿದೀನಿ, ಚಿಲ್ಲಾಗಿ ನಮ್ಮನೆ ವಿಜಯ್ ಮಾತಾಡಿದ್ರಿ ಅಂತ ಹೇಳಿ ನಿಮ್ ಅಣ್ಣನ ತಿಕ್ಕ ಎಲ್ಲ ಮಾತಾಡಿದ್ರೆ ಸಾಕು. ನಮ್ಗೇನು ತಗೊಳಮ್ಮ, ನಮ್ಗೇನಮ್ಮ? ನೀನ್ ಚೀಪ್ ಅದ್ ಏನಾರ ಆಗಿರ್ಲಿ, ಹೆಂಗಾರು ಬೆಳಕು. ಶೆಡ್ಯೂಲ್ ಅದೇ ಶೆಡ್ಯೂಲ್ ಅಲ್ಲಿ ಕ್ಲಾರಿಟಿ ಕೊಡ್ತೀನಿ. ಹೆಂಗಿದ್ರು ನಾನ್ ಬೈಯಕ್ಕೆ ಏನಾಗುತ್ತೋ ಕೊಡು. ಕೊಡಮ್ಮ, ನನ್ಗೇನು. ಅಯ್ಯೋ, ನೀನ್ ಲೈವ್ ಬಂದು ಕೊಡು ಕ್ಲಾರಿಟಿನ, ನನಗೇನು ಅದಕ್ ಪ್ರಾಬ್ಲಮೇ ಇಲ್ಲ. ನೀನ್ ಲೈವ್ ಅಲ್ಲಾರು ಕೊಡು, ನಾನ್ ಲೈವ್ ಅಲ್ಲಾರು ಬಂದಾರ ಕ್ಲಾರಿಟಿ ಕೊಡು. ಒಟ್ನಲ್ಲಿ ಬಂದ್ ಸಾರಿ ಕೇಳು, ನಾನು ಸಾರಿ ಕೇಳಿ ಬಿಟ್ಟಾಕ್ತೀನಿ. ನಂಗೆ ನಿನ್ ಹತ್ರ ಬಂದ್ ಜಗಳ ಆಡಕ್ಕೆಲ್ಲ ಇಷ್ಟ ಇಲ್ಲ. ಇಲ್ಲಿಗೆ ನಿಲ್ಸೋಣ ಅಷ್ಟೇ. ವಿಡಿಯೋಸ್ ಇರೋದ್ ಯಾವ್ದು ಡಿಲೀಟ್ ಮಾಡಲ್ಲ, ಇವಾಗ ಆಗೋದು ಕೂಡ ಯಾವ್ದು ಡಿಲೀಟ್ ಮಾಡಲ್ಲ. ನೆಕ್ಸ್ಟ್ ಯಾವ್ದು ಇದು ಮಾಡ್ಸಕ್ ಹೋಗ್ಬೇಡ. ನಿನ್ ಫ್ಯಾಮಿಲಿ ಬಗ್ಗೆ ನಾನ್ ಬಂದಿರ್ಲಿಲ್ಲ, ನನ್ ವೈಫ್ ಬಗ್ಗೆ ನೀನ್ ಬಂದೆ. ಯಾರಮ್ಮ? ಏನಂತ ಏನ್ ಯಾರ ಬಗ್ಗೆ ಬಂದೆ ಹೇಳು ಹೋಗ್ಲಿ. ಯಾರ ಬಗ್ಗೆ ಏನಂತ? ಏನಂತ ಅವಶ್ಯಕತೆ ಇಲ್ಲ. ನಾನ್ ಡ್ರ್ಯಾಗ್ ಮಾಡ್ಕೊಂಡು ಹೋಗಿವೆಲ್ಲ ಇಷ್ಟನು ಬೀಳಲ್ಲ. ಒಂದ್ಸಲ ಕೆಲ್ಸ ಆಯ್ತಾ ನೋಡಮ್ಮ, ನೀನ್ ಅದೇ ನಿನ್ ಶೆಡ್ಯೂಲ್ಗೆ ಬರ್ತೀನಿ. ನಿನ್ ಕೈಲಿ ನೀನೇ ಲೈವ್ ನನಗೇನು ಇಲ್ಲ. ಮುಂಚೆ ಹೇಳಿ ಮತ್ತೆ ಎಲ್ಲ ನಾನು ಅಲ್ಲಿ ಬಂದು ಇಲ್ಲಿ ಬಂದು ಇವ್ರಿಗೆ ಇಷ್ಟು ತಿಕ್ಕಾಗಂತ ಐತೆ ಅಂದ್ರೆ ನಾನೇನು ಮಾಡಕ್ ಆಗಲ್ಲಪ್ಪ. ನಾನೊಂದು ಹುಡ್ಗ ಹತ್ರ ಜಗಳ ಹೋಗ್ಲಿ ಬಿಟ್ಟಾಕಿ. ರಾಜ್
ಬ್ರೋ ಅವ್ರು ಬಂದೇನೋ ಸ್ಟ್ರೀಮಲ್ಲಿ ಬಂದು ಮಾತಾಡ್ತೀನಿ ಅಂದಿದ್ರು, ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲ ನಾನು ಬೇಡ, ನನ್ನ ಎಂಡ್ ಮಾಡ್ಕೊಂಡು. ಹಾಂ ಹೇಳಿ ಬ್ರೋ. ಅಲ್ಲ ನಾನು ನಿಲ್ಲಿಸ್ಬಿಟ್ಟೆ ಇವತ್ತಿಗೆ. ನಾನು ಅದೇ ಅವ್ರಿಗೆ ಹೇಳಿದೆ, ಅವ್ರು ಬಂದು ಸಾರಿ ಕೇಳ್ತೀನಿ ಆಯ್ತು ಇದು ಇಲ್ಲಿ ನಿಲ್ಸ್ಬೋಣ ಅಂತ ಬಂದು ಅವ್ರು ಮಾತಾಡೋದು. ಆ ಇಲ್ಲಕ್ಕ ಇವನು ಚಿಲ್ಪಿಲ್ಲ. ಹಾ ಹಾ ನಿಮ್ಮಿಂದ ಗೊತ್ತಿಲ್ದೇನೆ ನಾವುಗಳೆಲ್ಲ ಮಾತಾಡ್ತಾ ಇದೀವ. ಹೌದೌದು ಹೇಳಿ ಹೇಳಿ ಬ್ರೋ. ಎಲ್ಲಿ ಬ್ರೋ? ನಾನು ಮತ್ತೆ ಇದ್ರ ಬಗ್ಗೆ ನಾನು ಲೈವ್ ಸ್ಟ್ರೀಮ್ ಅಲ್ಲಿ ನಾಳೆ ಮಾತಾಡಲ್ಲ ಬ್ರೋ. ಇವತ್ತೇ ನಾನು ಅವ್ರಿಗೆ ಅಲ್ಲಲ್ಲ ನಾನು ಕೇಳಿ, ಇವಾಗ ನಾನು ಇವ್ರದ್ರ ಬಗ್ಗೆ ನಾನು ನಿಲ್ಲಿಸ್ದೆ ಅನ್ಕೊಳ್ಳಿ, ಇನ್ನು ನಾನು ಅವ್ರಿಗೆ ನಾನು ಮಾತಾಡು ಅಂದ್ರೂ ಇವ್ರ ಬಗ್ಗೆ ನಾನು ಲೈವ್ ಸ್ಟ್ರೀಮಲ್ಲಿ ಮಾತಾಡಲ್ಲ ಆಯ್ತಾ. ನನಗೂ ಅವ್ರಿಗೂ ಇನ್ನು ಯಾವ ಸಂಬಂಧನೂ ಇಲ್ಲ. ಆ್ಯಕ್ಚುಲಿ ನಿಮ್ಗೆ ಕಾಲ್ ಮಾಡಿ ಅವ್ರಿಗೆ ಹೇಳ್ಬೇಕಾಯ್ತು, ಅವ್ರು ಕಾಲ್ ಪಿಕ್ ಮಾಡಿಲ್ವಂತೆ. ಅದಕ್ಕೆ ನಾನು ನಿಮ್ಮ ನಂಬರ್ ಇಸ್ಕೊಂಡಿದ್ದೆ, ನಿಮಗೆ ಕಾಲ್ ಮಾಡಿ ಹೇಳ್ತಾ ಇದ್ದೀನಿ. ನನಗ್ ಗೊತ್ತಿಲ್ಲ, ನೀವು ಸ್ಮಿತಾ ಅವ್ರು ಮಾತಾಡ್ಕೊಂಡು ನನಗೆ ಗೊತ್ತಿಲ್ಲ ಆಯ್ತಾ. ಇವಾಗ ನಾನು ಚಿಲಕ್ ಬ್ರೋ ಹತ್ರ ಕಾಲ್ ಮಾಡ್ಬಿಟ್ಟು ಬ್ರೋ ನಾನು ಬೆಳಗ್ಗೆ ಬಂದು ಮಾತಾಡ್ತೀನಿ ಅಂತ ಹೇಳ್ತಿದ್ದೆ. ಇಲ್ಲ ಸ್ಮಿತಾ ಅವ್ರು ಇಬ್ಬರೇ ಮಾತಾಡ್ಕೊಂಡ್ರು ಅಂತ ಆಯ್ತಾ. ಈಗ ಮೊದ್ಲು ನಾನು ಏನಿಲ್ಲ ಜೋಕರ ಇಲ್ಲಿ. ನನಗೆ ಬ್ರೋ ವಿಷಯ ಏನು ಗೊತ್ತಾ, ಸಿಂಪಲ್ ಆಗಿ ಹೇಳ್ತೀನಿ. ಸಾಯಂಕಾಲ 6 ಗಂಟೆಗೆ 7 ಗಂಟೆಗೆ ಮಾತಾಡಿದ್ರು, ಲೈವ್ ಸ್ಟ್ರೀಮಲ್ಲಿ ಬಂದು ಮಾತಾಡ್ತೀನಿ, ಇಲ್ಲಿಗೆ ಸಾಲ್ವ್ ಮಾಡ್ಕೋಣ. ನನಗೆ ನಮ್ಮ ಮನೇಲಿ ಕೂಡ ಪ್ರಾಬ್ಲಮ್ ಮಾಡ್ತಾರೆ, ಇಲ್ಲಿಗೆ ನಾನು ಲೈವ್ ಸ್ಟ್ರೀಮ್ ಮಾಡಬೇಕು. ಸೊ ನಾನು ಬಂದು ಲೈವ್ ಸ್ಟ್ರೀಮಲ್ಲಿ ಸಾರಿ ಕೇಳ್ತೀನಿ, ನೀವು ನನಗೆ ಬೈದಿರೋ ಸಾರಿ ಕೇಳಿ ಆದರು. ಸರಿ ಕಣಮ್ಮ ಬಂದು ಸಾರಿ ಕೇಳಿ ಬೆಸ್ಟ್, ಆಮೇಲೆ ನಾನು ಮಾತಾಡ್ತೀನಿ ಅಂದೆ. ಅದಕ್ಕೆ ಅಲ್ಲಿ ಮುಗಿಸ್ಬೋಣಮ್ಮ. ನಾನು ಮತ್ತೆ ಇನ್ನೊಂದ್ಸಲ ಲೈವ್ ಸ್ಟ್ರೀಮಲ್ಲಿ ಈ ವಿಷಯ ಟಾಪಿಕ್. ಹಾಂ ಹಾಂ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಯಾವ ವಿಡಿಯೋನೂ ತೆಗಿಯಲ್ಲ, ಯಾವ ವಿಡಿಯೋನೂ ಡಿಲೀಟ್ ಮಾಡಲ್ಲ. ನಾನು ಹೇಳ್ತಾ ಇದ್ದೀನಿ, ಈ ವಿಡಿಯೋದಲ್ಲೇ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಸ್ಮಿತಾ ಅವರೇ. ಜನಗಳು ನಿನ್ನೆ ಯಾರು ನೋಡ್ತಿದ್ರೋ ಇವತ್ತು ಅವರೇ ನೋಡ್ತಾ ಇದ್ದಾರೆ. ನೀವು ಬಂದು ನಾನು ಮಾಡಿದ ತಪ್ಪು, ನಾನೇ ಆ ಹುಡುಗಿನೇ ಬೈದ್ರು. ನಾನು ಇವಾಗ ನಾನು ಲೈವ್ ಸ್ಟ್ರೀಮಲ್ಲಿ ತೋರಿಸ್ದೆ, ಸೂಳೆ ಗುಟ್ಟಿ ಸೂಳೆ ಮಗ, ಚಪ್ಪಲಿ ತೊಗೊಂಡು ಹೊಡಿತೀನಿ, ಇದೆಲ್ಲ ಮಾತಾಡೈತೆ ಹುಡುಗಿ ಆಯ್ತಾ. ಅದಕ್ಕೆ ನಾನೇನಂತ ಹೇಳಿದೆ, ನಾನು ಬೈದಿರೋದು ತೋರಿಸಿದ್ರೆ ನೀನು ಚಪ್ಪಲಿ ತೊಗೊಂಡು ಹೊಡೆದ್ರು ಹೊಡ್ಸ್ಕೊತೀನಿ ಅಮ್ಮ, ತೋರಿಸು ಅಂತ ಅಂದೆ. ಇಲ್ಲ ನೀವು ಮಾತಾಡಿದ್ರಿ ಅಂತ ಅನ್ಕೊಂಡು ಬೈಲ್ಲ ಅಂತ. ಅದಕ್ಕೆ ನಾನು ಏನು ಮಾಡಲಿ ಬ್ರೋ? ಇವಾಗ ನಿಮಗೆ ನಾನು ಬೈದ್ರೆ ಹೆಂಗಿರುತ್ತೆ ಹೇಳಿ? ನೀವು ಮಾತಾಡಿದ್ರಿ ಅಂತ ಬೈದ್ರೆ ಚೆನ್ನಾಗಿರುತ್ತಾ? ನೀವು ಸುಮ್ಮನೆ ಇರ್ತೀರಾ? ಹಾಂ ಏನೇ ನೀವು SMRನ ಕರೆದ್ಬಿಟ್ಟು ಏನಂತ ಮಾತಾಡಿದ್ರಿ? ಎಲ್ಲ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ತಾನೆ. ಇಷ್ಟೇ ನನಗೂ ಬಂದಿತ್ತು. ನನಗಂತ ಬಂದ್ಬಿಟ್ಟು ಏನಂತ ಬಂದು ಕೇಳಿದ್ರು, ನಾನು ಕೋಟಿಗಿದ್ದೀನಿ, ಸೈಟ್ ಕೊಡ್ತೀನಿ ಅಂತ ಎಲ್ಲ ಹೇಳಿದ್ರು. ಸೈಟ್ ಕೊಡೋಕೆ ಕೇಳಮ್ಮ ಅಂತ ನಾನು ಅವ್ರದ್ದು ಇನ್ಸ್ಟಾಗ್ರಾಮಲ್ಲೆಲ್ಲ ಪೂರ್ತಿ ಒಂದು ಇಷ್ಟುದ್ದ ಮೆಸೇಜ್ ಹಾಕಿದ್ರು. ಬ್ರೋ ನಾನು ಆಲ್ರೆಡಿ ಮಾತಾಡ್ಬಿಟ್ಟೆ, ಅವ್ರ ಅಮ್ಮ ಹತ್ರನೂ ಮಾತಾಡಿದೆ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಬ್ರೋ. ಅಲ್ಲ ಕೇಳಿ ನನಗೆ ಅವ್ರ ಸಾರಿನೂ ಬೇಕಾಗಿಲ್ಲ, ನಾನು ವಿಡಿಯೋನೂ ಡಿಲೀಟ್ ಮಾಡಲ್ಲ, ನನಗೆ ಸಾರಿನೇ ಬೇಕಾಗಿಲ್ಲ ಆಯ್ತಾ. ನನಗೆ ಬೇಡ ಬ್ರೋ. ಅವ್ರ ಪಾಡಿಗೆ ಅವ್ರು ಇರೋಕೆ ಹೇಳಿ, ನನ್ನ ಪಾಡಿಗೆ ನಾನು ಹೆಂಗಿರ್ಬೇಕು ನಾನು ಹಿಂಗಿರ್ತೀನಿ. ನನಗೆ ಸಾರಿ ಗೀರಿ ನಾನು ವಿಡಿಯೋ ಡಿಲೀಟ್ ಮಾಡಿಬಿಟ್ಟು ಅವ್ರ ಕೈಲಿ ಸಾರಿ ಕೇಳಿಸ್ಕೊಳ್ಳೋದು, ನನಗೆ ಅವ್ರ ಸಾರಿ ಬೇಕಾಗೇ ಇಲ್ಲ ಬ್ರೋ. ನೀವೇ ಮಡಿಕೊಳ್ಳಿ ಬ್ರೋ ಸಾರಿನ ಆಯ್ತಾ. ವಿಡಿಯೋ ಡಿಲೀಟ್ ಮಾಡ್ತೀನಿ ಅಂತ ಎಲ್ಲ ಸೀನೇ ಇಲ್ಲ. ನಾನು ಅವ್ರಿಗೆ ಅಲ್ಲೇ ಮಧ್ಯಾಹ್ನ ನೈಟಲ್ಲೇ ಹೇಳಿದ್ದೀನಿ, ವಿಡಿಯೋ ನೀವು ಯಾರು ಕಾಲಿಗೆ ಬೀಳ್ತೀನಿ ಅಂದ್ರೂ ಡಿಲೀಟ್ ಮಾಡಲ್ಲ ನಾನು, ಅಷ್ಟೇ ಹೇಳಿದ್ದು. ನೀವೇನಾದ್ರು ಮಾಡ್ಕೊಳ್ಳಿ, ವಿಡಿಯೋ ಡಿಲೀಟ್ ಮಾಡಲ್ಲ. ಇದೇ ಲೈವಲ್ಲಿ 3259 ಜನ ನೋಡ್ತಾ ಇದ್ದಾರೆ. ನಾನು 3259 ಜನ ಮುಂದೆನೂ ನಾನು ಹೇಳಿದ್ದು ತಪ್ಪಾಯ್ತಮ್ಮ, ನಾನು ಹೇಳಿದ್ದು ಸಾರಿ ಅಂತ ಕೇಳ್ತೀನಿ ಅಂತ